ಆಟೋ ಡ್ರೈವರ್ಗಳು ಎಷ್ಟೇ ಟ್ರಾಫಿಕ್ ಇದ್ರೂ ನಮ್ಮ ಲೊಕೇಶನ್ಗೆ ಸೇಫ್ ಆಗಿ ಬಿಡ್ತಾರೆ. ಆದ್ರೆ ಇವರ ಬದುಕು ಎಷ್ಟು ಸೇಫ್? ಕೆಲವರು ಬಾಡಿಗೆ ಗಾಡಿಯಿಂದ ಜೀವನವನ್ನ ಸಾಗಿಸಿದ್ರೆ ಇನ್ನು ಕೆಲವರು ತಿಂಗಳ EMI ಕಟ್ಕೊಂಡು ಬದುಕನ್ನ ಸಾಗಿಸ್ತಾ ಇದ್ದಾರೆ. ಹೀಗಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಇಂಥವರ ಏಳಿಗೆಗಾಗಿ ಕಾರ್ಮಿಕ ಇಲಾಖೆಯಿಂದ ಒಂದಿಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಲಿಸ್ಟ್ ನಲ್ಲಿ ಆಟೋ ಡ್ರೈವರ್ಗಳನ್ನ ಸೇರಿಸಲಾಗಿದೆ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಡಿಯಲ್ಲಿ ಇವರಿಗೆ ಅಂತ ಕಾರ್ಮಿಕ ಇಲಾಖೆ ಯೋಜನೆಯನ್ನ ರೂಪಿಸಿದೆ. ಸೊ ಈಗ ನಾನು ಬಸವನಗುಡಿ ವ್ಯಾಪ್ತಿಯಲ್ಲಿ ಬರುವಂತಹ ಈ ಶಂಕರ್ನಾಗ್ ಸರ್ಕಲ್ ಹತ್ರ ಇದ್ರೆ ಇಲ್ಲಿ ಸಾಕಷ್ಟು ಜನ ಆಟೋ ಡ್ರೈವರ್ಸ್ ಇದ್ದಾರೆ. ಸೊ ಆಟೋ ಡ್ರೈವರ್ಸ್ಗೆ ಕಾರ್ಮಿಕ ಕಾರ್ಡ್ ಯಾವ ರೀತಿಯಾಗಿ ರೀಚ್ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇವತ್ತು ಒಬ್ಬ ಡ್ರೈವರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಸ್ಮೈಲ್ ಭಾಷಾ ಅಂತ. ಸ್ಮೈಲ್ ಭಾಷಾ ಅಂತ. ನೀವು ಎಷ್ಟು ವರ್ಷದಿಂದ ಈ ವೃತ್ತಿ ಮಾಡ್ತಿದ್ದೀರಾ? ನಂದು ಮೋಸ್ಟ್ಲಿ ನೋಡಿ ಮೇಡಮ್, ನಂದು ವೆಲ್ಡಿಂಗ್ ಕೆಲಸ. ಯಾಕಂದ್ರೆ ನಾನು ವೆಲ್ಡಿಂಗ್ ಮಾಡ್ತಾ ಇದ್ದೀನಿ. ಕೆಲಸ ಇಲ್ಲ ಅಂದ್ರೆ ಆಟೋ ಓಡಿಸ್ತಾ ಇದ್ದೀನಿ. ಯಾಕಂದ್ರೆ ಜೀವನ ನಡಿಬೇಕಲ್ವಾ, ಜೀವನ ಮಾಡ್ಲೇಬೇಕಲ್ವಾ. ಯಾಕಂದ್ರೆ ಅದನ್ನೇ ನಂಬ್ಕೊಂಡಿದ್ರೆ ಆಗಲ್ಲ. ಕೆಲಸ ಇರುವಾಗ ಕೆಲಸ ಹೋಗ್ತೀನಿ, ಇಲ್ಲ ಅಂದ್ರೆ ಡ್ರೈವಿಂಗ್ ಕೆಲಸ ಮಾಡ್ತೀನಿ ಮೇಡಮ್ ಅಷ್ಟೇ. ಏನು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ನೀವು? ಮಾಡಿದ್ದೀನಿ ಮೇಡಮ್, ಲೇಬರ್ ಕಾರ್ಡ್ ಮಾಡಿದ್ದೀನಿ. ಅದರಿಂದ ಬೆನಿಫಿಟ್ ಚೆನ್ನಾಗಿ ಬಂದಿದೆ, ಇಲ್ಲ ಅಂತಿಲ್ಲ. ಏನೇನ್ ಬೆನಿಫಿಟ್ಸ್ ತಗೊಂಡಿದ್ದೀರಾ ಇಲ್ಲಿವರೆಗೂ? ಮೇಡಮ್ ನೋಡಿ ಮೇಡಮ್, ನಮ್ ಫಸ್ಟ್ ಮಕ್ಕಳಿಗೆ ಕಿಟ್ಸ್ ಬಂದಿದೆ, ಬುಕ್ಸ್, ನೋಟ್ ಬುಕ್ಸ್, ಪೆನ್ಸಿಲ್ ಎಲ್ಲ ಬಂದಿದೆ, ಕಿಟ್ಸ್ ಎಲ್ಲ ಬಂದಿದೆ, ಬ್ಯಾಗಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಅದು ಬಿಟ್ರೆ ನಮ್ಗೆ, ನಾನು ವೆಲ್ಡಿಂಗ್ ಕೆಲಸ ಮಾಡುವಾಗ ನಂಗೆ ಮಿಷಿನ್ ಬಂದಿದೆ, ಡ್ರಿಲ್ಲಿಂಗ್ ಮಿಷಿನ್ ಬಂದಿದೆ ಎಲ್ಲ. ಈಗ ಜಸ್ಟ್ ಒಂದು 20 ದಿವಸ ಮುಂಚೆ ವೆಲ್ಡಿಂಗ್ ಮಿಷಿನ್ ಕೊಟ್ಟಿದ್ದಾರೆ ಮಾಡೋದಕ್ಕೆ. ಅದನ್ನ ಚೆನ್ನಾಗಿ ಮಾಡ್ತಾವ್ರೆ. ಯಾಕಂದ್ರೆ ನಮ್ಮ ಸಾಹೇಬರಿಂದಾನೇ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಈಗ ನಾನು ಆಚೆ ಹೋಗಿ ತಗೋಬೇಕಂದ್ರೆ ನಮ್ಮ ವೆಲ್ಡಿಂಗ್ ಕೆಲಸಕ್ಕೆ 3,000, 4,000, 5,000, 10,000 ಆಗುತ್ತೆ. ಯಾಕಂದ್ರೆ ಅವ್ರು ಸಂತೋಷ ಓಕೆ ಮಾಡಿದ್ದಾರೆ, ಕಿಟ್ಸ್ ಕೊಟ್ಟಿದ್ದಾರೆ, ಮಕ್ಕಳಿಗೆ ಕೊಟ್ಟಿದ್ದಾರೆ, ಮತ್ತೆ ಅನ್ನ ಇದು ಆ ಕಿಟ್ಸ್ ಅದನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಫೆಸಿಲಿಟೀಸ್ ಇದೆ. ಈಗ ಜಸ್ಟ್ ಈಗ ಇದಕ್ಕೆ ಆಟೋಗೆ ತಿರ್ಗಿ ಹಾಕಿದೀನಿ. ಅದು ಗೌರ್ಮೆಂಟ್ ಬರ್ತಾ ಇತ್ತಲ್ಲ, ಲೇಬರ್ ಕಾರ್ಡ್ಗೆ ಆಟೋ ಸ್ಕೀಮು, ಅದನ್ನು ಮಾಡಿದೀನಿ. ಇನ್ನು ಬಂದಿಲ್ಲ, ಮೋಸ್ಟ್ಲಿ ಬರ್ಬೋದು. ಈ ಯೋಜನೆಯನ್ನ ನೋಡ್ತಾ ಹೋಗೋದೇ ಆದ್ರೆ ಅಸಂಘಟಿತ ಕಾರ್ಮಿಕರ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವುದು. ಈ ಯೋಜನೆ ಅಡಿ 23 ಅಸಂಘಟಿತ ವರ್ಗಗಳ ಕಾರ್ಮಿಕರನ್ನ ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ನೀಡುವುದು. ಈ ಮೂಲಕ ಆ ವಲಯಗಳ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಸೌಲಭ್ಯಗಳನ್ನ ಒದಗಿಸುವ ಯೋಜನೆಯನ್ನ ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರು ರೂಪಿಸಿದ್ದಾರೆ. ನೀವು ಕಾರ್ಮಿಕ ಕಾರ್ಡ್ ಮಾಡಿಸಿದ್ರಾ? ಇಲ್ಲ ಮೇಡಮ್, ಮಾಡಿಸಿಲ್ಲ. ಗೊತ್ತಾ ಕಾರ್ಮಿಕ ಕಾರ್ಡ್ ಅಂದ್ರೆ ಏನು ಅಂತ? ಇಲ್ಲ ಮೇಡಮ್. ಯಾರು ಹೇಳಿಲ್ಲ ನಿಮ್ಗೆ? ಇಲ್ಲ ಮೇಡಮ್. ಹೆಂಗ್ ನಡೀತಾ ಇದೆ ನಿಮ್ ಬಿಸ್ನೆಸ್ ಎಲ್ಲ ಇವಾಗ? ಏನ್ ಅಷ್ಟಕ್ಕಷ್ಟೇ ಮೇಡಮ್. ಏನ್ ಅದೇನ್ ಬಿಸ್ನೆಸ್ ಏನಿಲ್ಲ. ನಾವು ಇದ್ ಮಾಡ್ಕೊಂಡು ಓದ್ಕೊಂಡಿದ್ದೋ ಹೆಂಗೋ. ಇವಾಗ ನೋಡಿದ್ರೆ ಆಟೋ ಇಲ್ದೋ, ಇಲ್ಲಿ ನೋಡಿದ್ರೆ ಡ್ಯೂಟಿಗಳು ಇಲ್ಲ, ಏನೂ ಇಲ್ಲ. ಡ್ಯೂಟಿಗಳು ಕೊಡ್ತಾ ಇಲ್ಲ. ಈ ತರ ಹಿಂಗ್ ನಡೀತಾ ಇದೆ. ಏನ ಇದ್ ಮಾಡ್ಬೇಕು. 2 ವೀಲರ್ ಇಂದ ನಮ್ಗೆ ಎಫೆಕ್ಟ್ ಹೊಡೆದಿದೆ. 2 ವೀಲರ್ ನಿಲ್ಸಿದ್ರೆ ನಮ್ಗೆಲ್ಲ ವರ್ಕೌಟ್ ಆಗುತ್ತೆ. ಈ 2 ವೀಲರ್ ಇಂದ ಎಲ್ಲ ಮಾಮೂಲಿ 2 ವೀಲರ್ ಬುಕ್ ಮಾಡ್ಕೋತಾರೆ. ನಮ್ ಗಾಡಿಗಿಂತ ಅವ್ರ ಗಾಡಿ 100 ರೂಪಾಯಿ ಕಮ್ಮಿ ಬೀಳುತ್ತೆ. ಅದ್ರಲ್ಲಿ 2 ವೀಲರ್ ಬುಕ್ ಮಾಡ್ಕೊಂಡು ಅವ್ರು ಹೋಗ್ತಾರೆ. ನಾರ್ಮಲ್ ಆಗಿ ಜನ ಬಂದೆಲ್ಲ ಹೋಗ್ತಾ ಇದ್ರಲ್ಲ, ಅದೆಲ್ಲ ನಿಮ್ ಇವಾಗ ಆಗಲ್ವಾ? ಜನ ಯಾರು ಬರಲ್ಲ? ಆಮೇಲೆ ಈ ಓಲಾ ಊಬರ್ ಬಂದ್ಮೇಲೆ ಜನ ಕೈ ಹೊಡಿಯೋದೇ ಬಿಟ್ಬಿಟ್ರು. ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಆದ್ರೆ ಇಲ್ಲಿಂದ ಅಲ್ಲಿ ಒಂದು ಬಾಡಿಗೆನಾರ ಸಿಗೋದು. ಇವಾಗೆಲ್ಲ ಬುಕ್ಕಿಂಗು ಮನೆ ಮುಂದೆನೆ ನಿಂತ್ಕೊಂಡು ಬುಕ್ ಮಾಡ್ಕೋತಾರೆ. ಈ 2 ವೀಲರ್ ಬಂದ್ಮೇಲೆ ಅದು ಹೊಂಟೋಯ್ತು. ಓಕೆ, ಇವಾಗ ನಿಮ್ಗೆ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂತಂದ್ರಲ್ಲ, ಯಾರು ಹೇಳಿಲ್ವಾ ಇದ್ರ ಬಗ್ಗೆ? ಇಲ್ಲ ಮೇಡಮ್, ಯಾರು ನೋಡಿ ತಗೊಳ್ಳಿದ್ನ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನಿಮ್ಗೆ. ಯಾವ ರೀತಿ ಕಾರ್ಮಿಕ ಕಾರ್ಡ್ ಮಾಡಿಸ್ಕೋಬೇಕು, ಏನು ಎತ್ತ, ಯಾರ್ಯಾರು ಬರುತ್ತೆ ಇದಂತ ನೋಡಿ. ಇಲ್ಲಿ ಟೋಲ್ ಫ್ರೀ ನಂಬರ್ ಕೂಡ ಇದೆ ನಿಮ್ಗೆ. ಈ ನಿಮ್ಮ ಶ್ರೀನಿವಾಸ ನಗರ ಬಸವನಗುಡಿ ವ್ಯಾಪ್ತಿಯಲ್ಲಿ ಯಾವ್ದು ಕಾರ್ಮಿಕ ಇಲಾಖೆ ಬರುತ್ತೆ ಅದ್ರ ಅಡ್ರೆಸ್ ಹೇಳ್ತಾರೆ, ಹೋಗಿ ಮಾಡಿಸ್ಕೊಳ್ಳಿ, ನಿಮ್ಗೆ ಏನೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದಕ್ಕೆ ಅರ್ಹತೆಗಳು ಏನೆಲ್ಲ ಇರಬೇಕು? ನೋಡ್ತಾ ಹೋಗೋದೇ ಆಗಿದ್ದಲ್ಲಿ ಆದಾಯ ತೆರಿಗೆ ಪಾವತಿದಾರರು ಆಗಿರಬಾರದು. ಈ ಯೋಜನೆ ಕರ್ನಾಟಕ ರಾಜ್ಯದ ನಿವಾಸಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ESI ಮತ್ತು EPF ಸೌಲಭ್ಯ ಹೊಂದಿರಬಾರದು. ಅರ್ಜಿದಾರರ ವಯೋಮಿತಿ 18ರಿಂದ 60 ವರ್ಷಗಳು ಮಾತ್ರ ಇರಬೇಕು. ಸೊ ಇನ್ನೊಬ್ರು ಹಾಗೆ ಮಾತಾಡ್ಸೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಚೂರು ಮುಂದೆ ಬನ್ನಿ, ಕಾಣಿಸ್ತಾನೆ ಇಲ್ಲ ನೀವು. ಮಂಜುನಾಥ್ ಅವ್ರೆ, ಹಿಂಗೆ ಹೋಗ್ಬಿಟ್ರೆ ಹೆಂಗ್ ನೀವು? ಹೆಂಗ್ ಮಾಡಿಸ್ಕೊಂಡಿದ್ದೀರಾ ನೀವು ಕಾರ್ಮಿಕ ಕಾರ್ಡ್? ಹೇಳಿಲ್ಲ ಮೇಡಮ್. ಹೇಳಿಲ್ಲ? ಯಾರು ಹೇಳಿಲ್ಲ. ನಿಮ್ಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ? ಇಲ್ಲ ಮೇಡಮ್, ಐಡಿಯಾ ಇಲ್ಲ. ನಿಮ್ಗೆ ಹೇಗೆ ಬಿಸ್ನೆಸ್ ಆಗ್ತಾ ಇದೆ ಇವಾಗ? ಅದೇ ಮೇಡಮ್, ಬಿಸಿನೆಸ್ ಮೊದ್ಲಿನ ತರ ಇಲ್ಲ. ಮೊದ್ಲಾದ್ರೆ ಇತ್ತು, ಏನಂದ್ರೆ ಏನು ಇಲ್ಲ. ಏನ್ ಡೈಲಿ ಒಂದು 500 ಮಾಡಿದ್ರೆ ಹೆಚ್ಚಾಗ್ಬಿಟ್ಟಿದೆ. ಎಲ್ಲಾ ಕಡೆ ಬರೀ 2 ವೀಲರ್ ಅದೇ ಹಿಂಸೆ ಆಗ್ಬಿಟ್ಟಿದೆ. ಅಲ್ಲ, ಇವಾಗ ನೀವು ನೋಡಿದ್ರೆ ಎಜುಕೇಶನ್ ಮಾಡ್ಕೊಂಡ್ರ ತರ ಕಾಣಿಸ್ತಾ ಇದ್ರೆ, ಏನ್ ಜಾಬ್ ಗಿಪ್ ನೋಡ್ಲಿಲ್ವಾ ನೀವು? ಮೇಡಮ್, ಓದ್ ತಕ್ಷಣ ಜಾಬ್ ಸಿಗಲ್ಲ ಮೇಡಮ್. ಸಿಕ್ತಿಲ್ಲ ಅಂತಾನೆ ಆಟೋ ಓಡಿಸ್ತಾರ. ಸಿಕ್ಕ ಜಾಬ್ ಮಾಡ್ಕೊಂಡು ಆರಾಮ ಆಯ್ತಿದ್ವಲ್ಲ. ಜಾಬ್ ಇಲ್ಲ ಅಂತಾನೆ ಆಟೋ ಓಡಿಸ್ತಾರ. ಈಗ ಆಟೋದಲ್ಲೂ ನಿಮ್ಗೆ ಏನು ಇಲ್ಲ? ಇಲ್ಲ, ಮೊದ್ಲಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದ ಇತ್ತು. ನೋಡೋಕ್ ಜನ ಇಲ್ಲ.
ಫಸ್ಟ್ ಆಫ್ ಆಲ್ ಎಲ್ಲ ವಾಯಿಡೆ ಬಂದಾಗ ಊಟ ಹೋಗ್ಬಿಡ್ತಾರೆ, ಡ್ಯೂಟಿಗಳೇ ಆಡಲ್ಲ. ಏನ್ ಮಾಡೋಣ, ಏನೋ ನಡೀತಾ ಇದೆ ಅಷ್ಟೇ. ಓಕೆ, ನೋಡಿ ನೀವು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ತುಂಬಾ ಫೆಸಿಲಿಟೀಸ್ ಇದೆ ಇದ್ರಲ್ಲಿ. ಯಾವ ರೀತಿಯಾಗಿ ಮಾಡಿಸ್ಕೋಬೇಕು, ಎಂತವ್ರಿಗೆ ಇದೆ ಇದ್ರಲ್ಲಿ ಅಂತ ಎಲ್ಲ ಡೀಟೇಲ್ಸ್ ಇದೆ ಇದ್ರಲ್ಲಿ. ಆಯ್ತಾ, ಮಾಡಿಸ್ಕೊಳ್ತೀರಾ? ಮಾಡ್ಸ್ಕೊಳ್ಳೋಣ ಮೇಡಮ್, ಮಾಡ್ಸ್ಕೊಳ್ಳೇಬೇಕಲ್ಲ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ ಮೇಡಮ್ ಅವರೇ, ನಮ್ಮ ಹೆಸರು ನರಸಿಂಹಗೌಡರು ಅಂತ. ನರಸಿಂಹೇಗೌಡ್ರು ಅಂತ. ಈ ವೃತ್ತಿ ಮಾಡಕ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನೀವು? ಇದು 30 ವರ್ಷ ಹತ್ರ ಆಯ್ತು ಮೇಡಮ್ ಅವರೇ. ಇವಾಗ ಹೇಗ್ ನಡೀತಾ ಇದೆ ಎಲ್ಲ? ಇವಾಗ ಓಲೋ ಉಬರು ಅದು ಇದು ಅಂತ ಮಾಡ್ಕೊಂಡು ನಮ್ಮಂತವ್ರಿಗೆ ಎಬ್ಬೆಟ್ ಆಗಿರೋ ಅಂದ್ರೆ ಭಾರಿ ತೊಂದರೆ ಆಗ್ತಾ ಇದೆ. ನಿಮ್ಗೆ ವ್ಯಾಪಾರ ಇಲ್ಲ ಈಗ ತುಂಬಾ ತೊಂದರೆ, ಓಲೋ ಉಬರ್ ಆಗಿದೆ, ತುಂಬಾ ತೊಂದರೆ ಆಗಿದೆ ಮೇಡಮ್ ಅವರೇ. ಇವಾಗ ಬಿಸ್ನೆಸ್ ತುಂಬಾ ಇದು ಅಲ್ಲ, ನೀವು ಹಾಕೋಬೋದಲ್ಲ ಅಪ್ಲಿಕೇಶನ್ ಕಾರ್ಡ್? ಅಪ್ಲಿಕೇಶನ್ ಹಾಕೊಳ್ಳಕ್ಕೆ ನಮ್ಗೇನು ಐಡಿಯಾ ಇಲ್ಲ, ಅಷ್ಟು ಯಾರು ಇನ್ಫಾರ್ಮೇಶನ್ ಕೊಡೋರಿಲ್ಲ. ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಬಿಸ್ನೆಸ್ ತುಂಬಾ ಕಮ್ಮಿ ಇರ್ತದೆ ಮೇಡಮ್ ಅವರೇ. ಆಟೋದ್ರು ಭಾರಿ ಪ್ರಾಬ್ಲಮ್ ಮೇಡಮ್ ಅವರೇ. ಮೇಡಮ್ ಅವರೇ, ಇವಾಗ ನಿಮ್ಗೆ ಇದು ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದೀರಾ? ಇಲ್ಲ ಮೇಡಮ್ ಅವ್ರೆ, ಗೊತ್ತಾಗಿಲ್ಲ ನಮ್ಗೆ. ನಿಮ್ಗೆ ಗೊತ್ತಿಲ್ಲ ಕಾರ್ಮಿಕ ಕಾರ್ಡ್? ಗೊತ್ತಿಲ್ಲ ಮೇಡಮ್ ಅವ್ರೆ, ಗೊತ್ತಿಲ್ಲ. ಏನ್ ಇವ್ರು ಗೊತ್ತಿದಾರ ಇವ್ರು ಯಾರು ಅಂತ? ಗೊತ್ತು ಮೇಡಮ್ ಅವ್ರೆ, ಸಂತೋಷ್ ಲಾಡ್ರು ಗೊತ್ತು. ಗೊತ್ತಿದಾರ? ಇವರೇ ತಾನೇ ಕಾರ್ಮಿಕ ಸಚಿವರು ಇವಾಗ? ಹೌದು ಹೌದು ಹೌದು, ಖಂಡಿತ ಖಂಡಿತ. ಇವರು ನಿಮ್ಮಂತವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕಾರ್ಮಿಕ ಕಾರ್ಡ್ ಮಾಡಿದ್ದಾರೆ. ಹೌದಾ, ನಮ್ಗೆ ಯಾರು ತಿಳಿಸಿದ್ರೆ ಮಾಡಿಸ್ಕೋಬೋದಾಯ್ತು, ಗೊತ್ತಾಗಿಲ್ಲ ಮೇಡಮ್ ನಮ್ಗೆ. ಗೊತ್ತಾಗಿಲ್ಲ. ನೋಡಿ, ಇಲ್ಲಿ ನಿಮ್ಗೆ ಒಂದು ಪಾಂಪ್ಲೆಂಟ್ ಕೊಡ್ತೀನಿ. ಇದ್ರಲ್ಲಿ ಯಾವ ರೀತಿಯ ಕಾರ್ಮಿಕ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಇದೆ ಡೀಟೇಲ್ಸ್ ಆಗಿ. ಹೌದಾ? ನೀವೇನ್ ತಗೊಂಡ್ ಹೋಗ್ಬೇಕು, ಏನು ಎತ್ತ, ಯಾರಿಗೆಲ್ಲ ಬರುತ್ತೆ ಏನು ಅಂತ ಹೇಳಿ ತಗೊಂಡೋಗಿ ಮಾಡಿಸ್ಕೊಳ್ಳಿ. ಇಂಥವೆಲ್ಲ ಮಾಡ್ಕೊಂಡು ನಮಗೂ ಒಂದ್ ಸ್ವಲ್ಪ ಆಟೋದವ್ರಿಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಹೆಸರೇನು? ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ನೀವು? ನಾವು 25 ವರ್ಷದಿಂದ ಆಟೋ ಓಡಿಸ್ತೀವಿ. ನಿಮ್ಮ ಹತ್ರ ಇದನ್ನ ಕಾರ್ಮಿಕ ಕಾರ್ಡು ಇಲ್ಲ? ನೀವು ಮಾಡಿಸ್ಕೊಂಡಿಲ್ಲ? ನಾವು ಮಾಡಿಸ್ಕೊಳ್ತೀರಾ ಇನ್ಮೇಲೆ? ಮಾಡಿಸ್ಕೋಬೇಕು. ಇದು ಹೆಂಗ್ ನಡೀತಾ ಇದೆ ನಿಮ್ದು ಬಿಸ್ನೆಸ್ ಎಲ್ಲ ಇವಾಗ? ಮಾಮೂಲಿ ಎಲ್ಲ ಓಲೋ ಓಡ್ತವೆ, ನಮಗೆ ಗೊತ್ತಿಲ್ಲವ ಹೊದ್ಮಕ್ಕೆ. ಏನ್ ಮಾಡೋದು, ಯಾರ ಬಂದ್ರೆ ಕರ್ಕೊಂಡು ಹೋಗೋದು. ತಗೊಳ್ಳಿ, ಮಾಡಿಸ್ಕೊಳ್ಳಿ. ಇನ್ಮೇಲೆ ಇದ್ರಲ್ಲೆಲ್ಲ ಇನ್ಫಾರ್ಮೇಶನ್ಸ್ ಇದೆ ನಿಮ್ಗೆ. ಆಯ್ತಾ, ಕಾರ್ಮಿಕ ಕಾರ್ಡ್ ಹೇಗ್ ಮಾಡಿಸ್ಕೋಬೇಕು ಏನು ಅಂತ ಮಾಡಿಸ್ಕೊಳ್ತೀರಾ? ಇದು ನಿಮ್ಗೆ ಎಲ್ಲಿ ಮಾಡಿಸ್ಕೋಬೇಕು ಅಂದ್ರೆ ನೀವು ಈ ನಂಬರ್ಗೆ, ಟೋಲ್ ಫ್ರೀ ನಂಬರ್ ಇದೆ ಅಲ್ಲ, ಆ ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿದ್ರೆ ಈ ಬಸವನಗುಡಿ ವ್ಯಾಪ್ತಿನಲ್ಲಿ ಎಲ್ಲಿ ಬರುತ್ತೆ ಆಫೀಸ್ ಕಾರ್ಮಿಕ ಇಲಾಖೆ ಅಂತ ಹೇಳ್ತಾರೆ. ಅಲ್ಲೋಗೆಲ್ಲ ಡೀಟೇಲ್ಸ್ ಕೊಟ್ರೆ ಮಾಡ್ಕೊಡ್ತಾರೆ. ಮಾಡಿಸ್ಕೋತೀರಾ? ಖಂಡಿತ.